ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೇವೆ. ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ನಾನು ಮುಂಚೆ ತೆಗೆದ ವಿಡಿಯೋ. ಇದರಲ್ಲಿ ನೀವು ನೋಡ್ಬೋದು ನಮ್ಮ ಗಾರ್ಡನ್ನಲ್ಲಿ ಎಷ್ಟು ಹುಲ್ಲು ಬಂದಿದೆ. ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಒಬ್ಬರು ಬಂದಿದ್ದಾರೆ. ನಾನಂದರೆ ಜಾಸ್ತಿಯಾಗಿ ಕ್ಲೀನ್ ಮಾಡ್ತಾನೆ ಇರ್ತೇನೆ. ಅಂದರೆ ಮಕ್ಕಳು ಹೊರಗಡೆ ಆಟ ಆಡುವಾಗ ಏನಾದರೂ ಇದ್ದರೆ ಅವರಿಗೆ ಕೂಡ ಗೊತ್ತಾಗೋದಿಲ್ಲ. ಬಾಲೆಲ್ಲ ಎಸಿತಾರೆ ಗಾರ್ಡನ್ಗೆ. ಅದನ್ನು ಎಕ್ಕಲಿಕ್ಕೆ ಹೋದಾಗೆಲ್ಲ ಅದಕ್ಕೋಸ್ಕರ ನನಗೆ ಗಾರ್ಡನೆಲ್ಲ ಕ್ಲೀನ್ ಇದ್ರೇ ತುಂಬ ಇಷ್ಟ. ಹಾಗೆ ಮಳೆಲ್ಲ ಬಂದು ಇತ್ತಲ್ಲ, ಹಾಗೆ ತುಂಬ ಹುಲ್ಲೆಲ್ಲ ಬಂದಿತ್ತು. ಹಾಗೆಯೇ ನಮ್ಮ ಬಾಳೆ ಗಿಡದಲ್ಲಿ ಬಾಳೆಹಣ್ಣು ಆಗಿದೆ. ಹಾಗಾಗಿ ನನ್ನ ಹಸ್ಬೆಂಡ್ ಅದನ್ನು ತೆಗಿಲಿಕ್ಕೆ ಅಂತ ಹೋದರು. ಸ್ವಲ್ಪ ಹಣ್ಣಾಗಿದೆ ಒಂದು ಸೈಡಲ್ಲಿ. ಅದನ್ನು ತೆಗೆಯದಿದ್ದರೆ ಬಾವಲೆಲ್ಲ ಬಂದು ಅದನ್ನೆಲ್ಲ ತಿಂದು ಹೋಗ್ತದೆ. ಇದರಲ್ಲಿ ಕೂಡ ಒಂದು ಕೆಲವು ಬಾಳೆಹಣ್ಣನ್ನು ಬಾವಲಿ ಬಂದು ತಿಂದು ಹೋಗಿದೆ. ಇದು ಬಾಳೆಹಣ್ಣು ಗಾಳಿ ಅಂತ ಕರೀತಾರೆ. ಅದು ತುಂಬ ಸಿಹಿಯಾಗಿರುತ್ತೆ. ಒಂದು ಸಣ್ಣದು, ಇಲ್ಲಾಂದರೆ ಕೆಲವೊಮ್ಮೆ ದೊಡ್ಡದು ಆಗ್ತದೆ. ಇದು ನಿಮಗೆ ನೋಡ್ಬೋದು, ಇಲ್ಲಿ ಎಲ್ಲ ಪಾಮಾಜಿ ಎಲ್ಲ ಬಂದಿದೆ. ಪೇಂಟಿಂಗ್ ಮಾಡುವ ಪ್ಲ್ಯಾನ್ ಉಂಟು, ನೋಡಬೇಕು ಯಾವಾಗ ಮಾಡೋದಂತ. ಅಂದರೆ ನಮ್ಮ ಮದುವೆ ಟೈಮಲ್ಲಿ ಪೇಂಟಿಂಗ್ ಮಾಡಿಸಿದ್ರು. ಅದಾದಮೇಲೆ ಒಂದು ಸಲ ಹಬ್ಬಕ್ಕೆ ಅಂತ ಸುಮ್ಮನೆ ವೈಟ್ ವಾಶ್ ಮಾಡಿಸಿದ್ವಿ. ಹಾಗೆ ಅಷ್ಟೊಂದು ಕರೆಕ್ಟ್ ಅಂತ ಆಗಲಿಲ್ಲ. ಹಾಗೆ ಪೇಂಟಿಂಗ್ ಮಾಡುವಂಥ ಪ್ಲ್ಯಾನ್ ಉಂಟು. ಇದು ಏರ್ ಫ್ರೈಯರ್ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಫಿಲಿಪ್ಸ್ ಅವರದು ಏರ್ ಫ್ರೈಯರ್ 4.2 ಲೀಟರ್ ಇದು. ನನಗೆ ಅಂದರೆ ಮಕ್ಕಳಿಗೆ ಬೆಳಿಗ್ಗೆ ಅಂದರೆ ಸ್ಕೂಲಿಗೆ ಟಿಫಿನ್ ರೆಡಿ ಮಾಡಬೇಕಲ್ಲ, ಲಂಚ್ ಬಾಕ್ಸ್, ಅದಕ್ಕೆಲ್ಲ ಚಿಕನ್ನು ಅದೆಲ್ಲ ಸ್ವಲ್ಪ ಆಯಿಲ್ ಹಾಕಿ ಜಸ್ಟ್ ಏರ್ ಫ್ರೈಯರಲ್ಲಿ ಫ್ರೈ ಮಾಡಿ ಕೊಡ್ಬೋದಲ್ಲ. ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ, ಮತ್ತು ಸ್ವಲ್ಪ ಹೆಲ್ದಿಯಾಗಿ ಕೂಡ ಇರುತ್ತೆ. ಜಾಸ್ತಿಯಾಗಿ ಆಯಿಲ್ ಕನ್ಸ್ಯೂಮ್ ಮಾಡೋದಿಲ್ಲಲ್ಲ. ಅದಕ್ಕೋಸ್ಕರ ಯಾವಾಗದಿಂದ ಅಂದ್ಕೊಳ್ತಾ ಇದ್ದೆ ಇದನ್ನೊಂದು ಪರ್ಚೇಸ್ ಮಾಡಬೇಕಂತ. ಹಾಗೆ ನಾನು ಆರ್ಡರ್ ಮಾಡಿದ್ದೆ. ನೋಡಿ, ಈ ಥರ ಆಗಿ ಬಂದಿದೆ. ನೋಡಿ, ಈ ರೀತಿಯಾಗಿ ಬಂದಿದೆ. ಇದರಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಏನಿಲ್ಲ, ಮತ್ತು ಡಿಜಿಟಲ್ ಕೂಡ ಅಲ್ಲ. ಮ್ಯಾನ್ಯುವಲ್ ಆಗಿ ನಾವು ಸೆಟ್ ಮಾಡಿ ಇಡಬೇಕು ಎಷ್ಟು ಮಿನಿಟ್ಸ್ಗೆ ಬೇಕಂತ, ಹಾಗೆಯೇ ಎಷ್ಟು ಬಿಸಿ ಬೇಕಂತ. ಈ ಥರ ಒಂದು ಟ್ರೇ ಕೂಡ ಕೊಟ್ಟಿದ್ದಾರೆ. ಇದರ ಒಳಗಡೆ ಫ್ರೈ ಮಾಡೋದು ಯಾವುದಾದ್ರೂ ಇಡಲಿಕ್ಕಿದ್ರೆ ಇದರ ಮೇಲ್ಗಡೆ ಇಟ್ಟು ಫ್ರೈ ಮಾಡೋದು. ನೋಡಿ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ನಾವು ಆರ್ಡರ್ ಮಾಡಿದ ಟ್ರೇಯಲ್ಲಿ 3 ಸ್ಕ್ರೂ ಫಿಕ್ಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸ್ಕ್ರೂ ಫಿಕ್ಸ್ ಆಗಿಲ್ಲ. ನೋಡಿ, ಈ ಥರ ಬಂದಿದೆ. ಕಂಪ್ಲೇಂಟ್ ರೇಸ್ ಮಾಡುವ ಅಂತ ನೋಡಿದರೆ ಅದರಲ್ಲಿ ಆಪ್ಷನ್ನೇ ಕೊಡೋದಿಲ್ಲ. ಫೋಟೋ ಅಪ್ಲೋಡ್ ಮಾಡಿ ಆ ಥರ, ಅಂದರೆ ರೀಸನ್ಸೇ ಕೊಡ್ತಾ ಇದ್ದಾರೆ. ಅದಕ್ಕೆ ಕಸ್ಟಮರ್ಗೆ ಕೇರ್ಗೆ ಕಾಲ್ ಮಾಡಿದ್ದೇನೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ, 24 hours ಒಳಗಡೆ ಬರ್ತಾರೆ ಅಂತ ಹೇಳಿದ್ದಾರೆ. ನೋಡಬೇಕು ಇವಾಗ ಏನಾಗುತ್ತೆ ಅಂತ. ನೋಡಿ, ಈ ಥರ. ನಮ್ಮ ಮಕ್ಕಳಿಗೆ ಸ್ಕೂಲಿಂದ ಜಾನ್ಸ್ ವಾಟರ್ ಪಾರ್ಕ್ ಕಾರ್ಕಳಕ್ಕೆ ಪಿಕ್ನಿಕ್ ಇತ್ತು. ಫಸ್ಟಿಂದ 4th ಮಕ್ಕಳಿಗೆ ಅಲ್ಲಿಗೆ ಪಿಕ್ನಿಕ್ ಇತ್ತು. ನೋಡಿ, ಇಷ್ಟೊಂದು ಮಕ್ಕಳು ಬಂದಿದ್ದರು. ಎಲ್ಲರೂ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಫ್ರೆಂಡ್ಸ್ ಒಟ್ಟಿಗೆ ಪಿಕ್ನಿಕ್ ಅಂದಮೇಲೆ ಒಂಥರ ಎಂಜಾಯ್ಮೆಂಟ್, ಎಕ್ಸೈಟ್ಮೆಂಟ್ ಎಲ್ಲ ಇರ್ತದಲ್ಲ. ನಾವು ಕೂಡ ಹಾಗೇನಲ್ವ, ಎಲ್ಲಾದರೂ ಹೋಗ್ಲಿಕ್ಕಿದ್ರೆ ತುಂಬ ಎಕ್ಸೈಟೆಡ್ ಆಗಿರ್ತೇವೆ. ಮಕ್ಕಳಿಗೆ ಸ್ಕೂಲಿಂದಲೇ ಸ್ಕೂಲ್ ಬಸ್ ಎಲ್ಲ ಅರೇಂಜ್ ಮಾಡಿದ್ರು.
ನಾನಿವಾಗ ಸುರತ್ಕಲ್ ಮಾರ್ಕೆಟಿಗೆ ಬಂದಿದ್ದೇನೆ. ಇಲ್ಲಿ ಬುಧವಾರ ದಿವಸ ಮಾರ್ಕೆಟ್ ಇರ್ತದೆ, ಅಂದರೆ ಸಂತೆ ಅಂತ ಹೇಳ್ತಾರ ಅಲ್ಲ ಅದು. ಇಲ್ಲಿ ನನಗೆ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತು ಸ್ವಲ್ಪ ಫ್ಲವರ್ಸ್ ಎಲ್ಲ ತಗೊಳ್ಲಿಕ್ಕಿತ್ತು, ಅದಕ್ಕೋಸ್ಕರ ಬಂದಿದ್ದೇನೆ. ಇದು ನವೆಂಬರ್ 1 ಇದು ವಿಡಿಯೋ. ಇದಂದರೆ ನನಗೆ ಡಿಲೀಟ್ ಮಾಡಲಿಕ್ಕೆ ಕೂಡ ಮನಸ್ಸಿರಲಿಲ್ಲ, ಅದಕ್ಕೋಸ್ಕರ ಇದರಲ್ಲಿ ಆ್ಯಡ್ ಮಾಡಿದ್ದೇನೆ. ಇದು ನನ್ನ ಅತ್ತೆಯವರದ್ದು ಗೋರಿ ಅಂತ ಹೇಳ್ತಾರಲ್ಲ, ಅಂದರೆ ಅವರನ್ನು ಈ ಜಾಗದಲ್ಲಿ ಮಣ್ಣು ಮಾಡಿತ್ತು. ಅದು ಪ್ಲೇಸ್ ಇದು. ಅಂದರೆ ನವೆಂಬರ್ 2 ತಾರೀಕು ಆಲ್ ಸೋಲ್ಸ್ ಡೇ, ಅಂದರೆ ಸತ್ತವರದೆಲ್ಲ ಒಂದು ರೀತಿಯ ದಿನ ಅಂತ ನಾವು ಕ್ರಿಶ್ಚಿಯನ್ ಅವರದನ್ನು ಪಾಲಿಸ್ತೇವೆ. ಹಾಗಾಗಿ ಅವರವರ ಕುಟುಂಬದವರು ಯಾರೆಲ್ಲ ತೀರಿ ಹೋಗಿದ್ದಾರೆ ಉಂಟಲ್ಲ, ಅವರ ಗೋರಿ ಹತ್ರ ಹೋಗಿ ಹೂವೆಲ್ಲ ಹಾಕಿ ಕ್ಯಾಂಡಲೆಲ್ಲ ಹತ್ತಿಸಿ ಮತ್ತು ಅವರಿಗೋಸ್ಕರ ನಾವು ಪ್ರೇ ಮಾಡ್ತೇವೆ. ಹಾಗಾಗಿ ಮಕ್ಕಳು, ನಾನು ಮತ್ತು ಹಸ್ಬೆಂಡ್ ಬಂದಿದ್ದೇವೆ ಇಲ್ಲಿ. ನಮ್ಮ ಅತ್ತೆಯವರು ತೀರಿ ಹೋಗಿ 4 ವರ್ಷ ಆಯಿತು. ನಮ್ಮದು ಲಾಸ್ಟ್ ತಂದ ಏರ್ ಫ್ರೈರಲ್ಲಿ ಫಾಲ್ಟ್ ಇದ್ದ ಕಾರಣ ನನಗೆ ಎಕ್ಸ್ಚೇಂಜ್ ಮಾಡಿ ಕೊಟ್ಟರು. ಇದು ಎಕ್ಸ್ಚೇಂಜ್ ಮಾಡಿ ಆದಮೇಲೆ ಬಂದ ಪ್ರಾಡಕ್ಟ್. ರಿಪ್ಲೇಸ್ಮೆಂಟ್ ಕೊಟ್ಟದಲ್ಲಿ ಏನು ಫಾಲ್ಟ್ ಇಲ್ಲ, ಒಳ್ಳೆಯದುಂಟು. ನಾನು ಸೊಳ್ಳೆಗಂತ ಹೊರಗಡೆ ಹೊಗೆ ಹಾಕಿದ್ದೆ. ಅದು ನೋಡುವಾಗ ಮಕ್ಕಳಿಗೆ ದೀಪಾವಳಿ ನೆನಪಾಯ್ತಂತೆ. ಒಂದು ಪ್ಯಾಕೆಟ್ ಸುಸುರು ಕಡ್ಡಿ ಇತ್ತು, ಹಾಗೆ ಇವಾಗ ಅದರಲ್ಲಿ ನಾವು ಸುಸುರು ಕಡ್ಡಿ ಬಿಡ್ತಾ ಇದ್ದೇವೆ. ಯಾರೆಲ್ಲ ದೀಪಾವಳಿದು ವ್ಲಾಗ್ ನೋಡಲಿಲ್ಲ, ನಾನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡ್ತಿರ್ತೇನೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡಿ. ನಾನು ಅಂದರೆ 3 ದಿವಸದ್ದು ಕೂಡ ಲೈವ್ ಹಾಕಿದ್ದೆ. ಯಾರೆಲ್ಲ ನೋಡಲಿಲ್ಲ ಅವರಿಗೆ ನಾನು ಟ್ಯಾಗ್ ಮಾಡ್ತಿರ್ತೇನೆ, ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ. ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನ ಬೇರೆ ವೀಡಿಯೋಸ್ ಎಲ್ಲ ಉಂಟು, ಅದನ್ನೆಲ್ಲ ಟೈಮ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.